ಈಗ 2 ದಿನಗಳ ಹಿಂದೆ ಮೈಸೂರು ಕ್ರಾಫರ್ಡ್ ಹಾಲ್ನಲ್ಲಿ ನಮ್ಮ SC ಸ್ಟೂಡೆಂಟ್ಸು ನಮಗೆ ರಿಸರ್ಚ್ ಫೆಲೋಶಿಪ್ ಕೊಡಬೇಕು, ನಾವೆಲ್ಲ ಸಂಶೋಧಕ ವಿದ್ಯಾರ್ಥಿಗಳಿದ್ದೀವಿ, ನಮಗೆ ಫೆಲೋಶಿಪ್ ಕೊಡಲ್ಲ ಅಂತೇಳಿ ಹೇಳಿ ಅಲ್ಲಿ ಕೊಟ್ಟಿಲ್ಲ ಅಂತೇಳಿ ಹೇಳ್ಬಿಟ್ಟು 116 ಜನ ಅಲ್ಲಿ ಪ್ರೊಟೆಸ್ಟಿಗೆ ಕೂತಿದ್ರು. ಅಲ್ಲಿಗೆ ಹೋದೆ. ಯಾವ್ಯಾವ ವರ್ಷ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತೇಳಿ ಹೇಳಿದರೆ 2021-22ರಲ್ಲಿ 173 ಜನ SC ಸ್ಟೂಡೆಂಟ್ಸ್ಗಳಿಗೆ ಫೆಲೋಶಿಪ್ ಕೊಟ್ಟಿದ್ದು ಯಾರಪ್ಪ ಅಂತಂದರೆ, ಸಾರ್ ಇದು BJP ಸರ್ಕಾರ, ನಮ್ಮ ಹರ್ಷವರ್ಧನ್ ಅವರು ಕೊಡಿಸಿದ್ರು ಅಂತೇಳಿ ಹೇಳಿದರು. ನಾವು ದಲಿತರು ಅಂತೇಳಿ ಹೇಳಿಬಿಟ್ಟು ನಾವು ಬೋರ್ಡ್ ಹಾಕ್ಕೊಂಡು ನಾವು ನಿಮ್ಮ ಹತ್ರ ಭಾಷಣ ಹೊಡ್ಕೊಂಡಿರಲ್ಲ, ಆದರೆ ದಲಿತರ ವಿದ್ಯಾರ್ಥಿಗಳ ಕೈ ಹಿಡಿಬೇಕು ಅಂತೇಳಿ ಹೇಳಿ ಹರ್ಷವರ್ಧನ್ ಮನವಿ ತಗೊಂಡು ಹೋದ ಕೂಡಲೇ ನಮ್ಮ BJP ಸರ್ಕಾರ ಅವರಿಗೆ ಅಪ್ರೂವಲ್ ಕೊಟ್ಟು 173 ಜನಕ್ಕೂ ಕೂಡ ನಾವು ಫೆಲೋಶಿಪ್ಪನ್ನು ಕೊಟ್ಟಂಥವ್ರು ನಮ್ಮ ಸರ್ಕಾರ. ಹೀಗೆ ನಾವು ಯಾವಾಗಲೂ ಪರವಾಗಿ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಕಾಯಕ ಸಮುದಾಯರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನೀವು BJPಯನ್ನು ಕೈ ಹಿಡಿಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ, ಹಾಗೆ ಕಡೆಯದಾಗಿ ನಮ್ಮ ಮಾಧ್ಯಮಗಳ ಗಮನಕ್ಕೂ ಇವತ್ತು ನಮ್ಮ ರಾಜ್ಯ ಸರ್ಕಾರ ಒಂದು PRC ಅಂತೇಳಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತೇಳಿ ಹೇಳಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಆತಂಕಿತರಾಗಬೇಕು, ಜಾಗೃತರು ಆಗಬೇಕು, ಇದ್ರ ವಿರುದ್ಧ ಹೋರಾಟನೂ ಮಾಡಲೇಬೇಕು ನಾವು. ಯಾಕಂದರೆ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ಅಕ್ರಮ ಬಾಂಗ್ಲಾ ವಲಸಿಗರನ್ನ ತಡಿಬೇಕು, ಸೂಕ್ತವಾದಂಥ ವ್ಯಕ್ತಿಗಳಿಗೆ ಭಾರತದ ನಾಗರಿಕತ್ವವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ NRC ಅಂತ ತರಲಿಕ್ಕೆ ಹೋದ್ರು, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತ ಹೇಳಿ ತರಲಿಕ್ಕೆ ಹೋದ್ರು. ಆಗ ಇದೇ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿತು. ಭಾರತದ ನಾಗರಿಕರು ಯಾರು, ಭಾರತಕ್ಕೆ ಅತಿಕ್ರಮಣವಾಗಿ ಅಕ್ರಮವಾಗಿ ಬಂದಿರೋರು ಯಾರು ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ NRC ತರಕ್ಕೆ ಹೊರಟರು. ಅದನ್ನು ವಿರೋಧಿಸಿದಂಥ ಕಾಂಗ್ರೆಸ್ಸು ಸದ್ದಿಲ್ದಲೇ PRC ತಂದಿದೆ. ಇವಾಗ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತೇಳಿ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಯಾಕೆ? ಪಶ್ಚಿಮ ಬಂಗಾಳದಲ್ಲಿ NRC ಬರೋಕ್ಕಾಗಿರಲಿಲ್ಲ, ಅದಕ್ಕೆ SIR ತಗೊಂಬಂದ್ರು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ತಗೊಂಬಂದ್ರು. ಅಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ಅಲ್ಲಿ ವೋಟಿಂಗ್ ರೈಟನ್ನು ಕೊಡಕ್ಕೆ ಬಂದಾಗ 90 ಲಕ್ಷ ಜನ ಅಕ್ರಮ ಬಾಂಗ್ಲಾ ವಲಸಿಗರು ಯಾರಿದ್ರು ಅವರನ್ನು ಓಟಿಂದ ಹೊರಗಡೆ ಇರುವಂಥ ಕೆಲಸ ಆಯಿತು. ಅಲ್ಲಿ ಒಂದು ರಾಷ್ಟ್ರವಾದಿ BJP ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂತು. ಇವತ್ತು ಕರ್ನಾಟಕದಲ್ಲಿ SIR ಬಂದಿದೆ, SIR ಅಲ್ಲೂ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ಈ PRC ಅಂತ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡ್ತೀವಿ ಅಂತ ಯಾಕೆ ಹೊರಟಿದ್ದಾರೆ? NRCನ ವಿರೋಧಿಸೋದು, ಅದನ್ನು ಮಾಡುವಂಥ ಹಕ್ಕಿರೋದು ಕೇಂದ್ರ ಸರ್ಕಾರಕ್ಕೆ. DK ಶಿವಕುಮಾರ್ ಯಾಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ? ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಟೋಪಿ ವಾಲಗಳು ಯಾರಿದ್ರು, ಆ ಟೋಪಿ ವಾಲಗಳು ನಮ್ಮವರಲ್ಲ, ಅವರು ಹೊರಗಿನವರು ಅಕ್ರಮವಾಗಿ ಬಂದಿದ್ದರು ಅಂತ ಗೊತ್ತಾಯಿತು. ಆ ಟೋಪಿ ವಾಲಗಳು ವೆಸ್ಟ್ ಬೆಂಗಾಲಲ್ಲಿ ಸುವೇಂದ್ರ ಅಧಿಕಾರಿ ಬಂದಾದ ಕೂಡಲೇ ಕರ್ನಾಟಕಕ್ಕೂ ಬಂದಿದ್ದಾರೆ. ಸಾಲಾಗಿ ದಂಡಾಗಿ ಇದೇ ರೈಲ್ವೆ ಸ್ಟೇಷನಲ್ಲಿ ಬಂದು ಇಳಿತಾ ಇದ್ದಾರೆ. ಅದಕ್ಕೆ ಅವರಿಗೆಲ್ಲರೂ ಇಲ್ಲಿ ಮತ್ತೆ 2022ರಲ್ಲಿ ನಾನೇ ಮುಖ್ಯಮಂತ್ರಿ ಅಂತಿದ್ದಾರಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಟೋಪಿ ವಾಲಗಳಿಗೆ ಶಾಶ್ವತವಾಗಿ ನಿವಾಸ ಪ್ರಮಾಣ ಪತ್ರವನ್ನು ಕೊಡಬೇಕು. ಅದಕ್ಕೋಸ್ಕರವಾಗಿ ಸದ್ದಿಲ್ದಲೇ PRC ತಂದಿದ್ದಾರೆ. ಇದನ್ನು ನಾವು ಗಮನಿಸಬೇಕು ಬಂಧುಗಳೇ. ಸಿದ್ದರಾಮಯ್ಯನವರಾದ್ರೂ ಕೂಡ ನೇರವಾಗಿ ವಿರೋಧಿಸ್ತಾ ಇದ್ರು. ನಮಗೆ ನಮ್ಮ ಹಿಂದೂ ವಿರೋಧಿ ಯಾರು ಅಂತ ಕಾಣಿಸ್ತಾ ಇತ್ತು. ಆದರೆ DK ಶಿವಕುಮಾರ್ ಕೈ ತುಂಬ ದಾರ ಕಟ್ಕೊಂಡಿರ್ತಾರೆ, ಕೊರಳು ತುಂಬ ಹಾರ ಹಾಕೊಂಡಿರ್ತಾರೆ, ಬೆಳಗ್ಗೆ ಎದ್ದು ಕೂಡಲೇ ದೇವಸ್ಥಾನಕ್ಕೆ ಹೋಗ್ತಾರೆ. ಇವರೇನು ಹಿಂದೂ ಭಕ್ತರು, ಭಾಳ ಹಿಂದೂ ಪರವಾಗಿದ್ದಾರೆ ಅಂತ ದಯವಿಟ್ಟು ನೀವು ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಶಿವನ ಬೆಟ್ಟ, ಕಪಾಲೆ ಬೆಟ್ಟವನ್ನ ಏಸು ಬೆಟ್ಟ ಮಾಡಕ್ಕೆ ಹೋಗಿದೆ ಇದೇ DK ಶಿವಕುಮಾರ್. ದಯವಿಟ್ಟು ಅವರು PRC ತರ್ತಾ ಇರೋದ್ರ ಹಿಂದೆನೂ ಕೂಡ ಉದ್ದೇಶ ಶುದ್ಧಿ ಇಲ್ಲ. ಟೋಪಿ ವಾಲಾಗಳನ್ನು ವೋಟರ್ ಲಿಸ್ಟಲ್ಲಿ ಉಳಿಸ್ಬೇಕು ಅಂತ ಹೇಳಿ SIR ಬಂದಿರುವಂಥ ಸಂದರ್ಭದಲ್ಲೇ PRC ತಂದಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಇದು ಜಾಗೃತರಾಗಬೇಕು, ಹೋರಾಟ ಮಾಡಬೇಕು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಮತ್ತೊಂದು ಸರಿ ನಮ್ಮ ಎಲ್ಲ ಕಾಯಕ ಸಮುದಾಯಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ರಘು ಅವರನ್ನು ನೀವು ಬೆಳೆಸಿ, ನೀವು ಕೈ ಹಿಡಿರಿ. ಮುಂದೊಂದು ದಿನ ಇನ್ನೂ 10 ಜನಕ್ಕೆ ಪ್ರಾತಿನಿಧ್ಯ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ನೀವು ರಘುವರನ್ನ ಕೈ ಹಿಡಿದು ಬೆಳೆಸಿದರೆ ಮಾತ್ರ BJPಗೆ ಆ ಧೈರ್ಯ ಬರುತ್ತೆ. ಎಲ್ಲರೂ ನಮ್ಮ ಜೊತೆ ಇದ್ದಾರೆ, ನಮಗೆ ಬೆಂಬಲ ಕೊಡ್ತಾರೆ ಅಂತ ಅಂದಾಗ ನಿಮಗೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಈ ಭಾಗದಲ್ಲಿ ರಘುವರನ್ನ ಕಾಯಕ ಸಮುದಾಯಗಳ ನಾಯಕರಾಗಿ ಬೆಳೆಸಿ ಅಂತೇಳಿ ಹೇಳ್ಬಿಟ್ಟು ಮಾತ್ರ ಮನವಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ.